ನಾನು ಇಂಜಿನಿಯರಿಂಗ್ ಇರಬೇಕಾದ್ರೆ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊತ ಬಂದಿದ್ದು. ಓಕೆ. ಸೊ ಆವಾಗ ನನಗೆ ಶಂಕರ್ ನಾಗ್ ಅವ್ರದ್ದು ಒಂದಷ್ಟು ಕಥೆಗಳು ಕೇಳಿದಾಗ ಅಥವಾ ಒಂದಷ್ಟು ಚಾರ್ಲಿ ಚಾಪ್ಲಿನ್ ಅಥವಾ ಮೈಕಲ್ ಜಾಕ್ಸನ್ ಇವೆಲ್ಲ ನನಗೆ ಸಿನಿಮಾ ಕ್ಷೇತ್ರ ಬರೋಕ್ಕೆ ಒಂದು ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಸೊ ನಾನು ಸೆಕೆಂಡ್ PUC ಆದ್ಮೇಲೆ ನಮ್ಮ ರೂಪೇಶ್ ಸರ್ ಅಂತ ಇದ್ದಾರೆ ಕಾಲೇಜಲ್ಲಿ, ಅವರು ನನ್ನ ಕಲ್ಚರಲ್ಲಿ ಇದುವರೆಗೂ ನಾನು ಕಲ್ಚರ್ ಎಷ್ಟು ಪ್ರೈಸ್ ನಾನೇ ಗೆದ್ದಿದ್ದೆ ಕಾಲೇಜಲ್ಲಿ. ಅವಾಗ ನನಗೆ ಬುದ್ಧಿವಾದ ಹೇಳ್ರು, ನೋಡಪ್ಪ ನೀನು ಯಾವ್ದ್ರಲ್ಲಿ ರಾಜ ಆಗಿರ್ತೀಯ ಅಲ್ಲೋಗಿ ರಾಜ ಆಗಿರು, ಎಲ್ಲರೂ ಮಾಡೋದು ನೀನು ಮಾಡಬೇಡ ಅಂತ ನನಗೆ ಅವತ್ತು ಅವ್ರು ಹೇಳಿದ ಮಾತೇ ನನಗೆ ಸಿನಿಮಾ ಕ್ಷೇತ್ರ ಬರೋಕ್ಕೆ ಒಂದು ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಸೊ ಈ ವೇದಿಕೆ ಮೂಲಕ ನಮ್ಮ ರೂಪೇಶ್ ಸರ್ ಅವ್ರಿಗೂ ನಾನು ಒಂದು ಧನ್ಯವಾದ ಹೇಳ್ತೀನಿ. ಓಕೆ, ನೀವು ಇವತ್ತಿಗೆ ತುಂಬ ಹ್ಯಾಡ್ಗಳನ್ನ ಮಾಡಿದ್ದೀರಾ, ಸೀರಿಯಲ್ಗಳನ್ನ ಮಾಡಿದ್ದೀರಾ, ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡಿದ್ದೀರಾ. ಸೊ ಇವಾಗ ನಿಮ್ಮ ಜನ ಹೇಗೆ ಗುರುತಿಸ್ತಿದ್ದಾರೆ? ಸೊ ಯಾವ ಥರ ನಿಮ್ಮನ್ನು ರಿಸೀವ್ ಮಾಡ್ತಿದ್ದಾರೆ ಇವಾಗ ಹೊರಗಡೆ ಎಲ್ಲ ಬಂದರೆ ನಿಮ್ಮನ್ನು? ನನಗೆ ಆಬ್ವಿಯಸ್ಲಿ ಬ್ರೇಕ್ ಕೊಟ್ಟಿದೆ ಫಸ್ಟ್ನೇ ಕಾರ್ಯಕ್ರಮ ಬಂದು ಮಜಾ ಟಾಕೀಸ್. ಸೊ ಮಜಾ ಟಾಕೀಸಲ್ಲಿ ನಾನು ಸ್ಪೆಷಲ್ ಡ್ಯಾನ್ಸ್ ಮಾಡಿದೆ, ಜಿಂಗ್ ಚಾಕ್ ಡ್ಯಾನ್ಸ್ ಅಂತ. ಸೊ ನಂದು ಅದೇ ಮೊಟ್ಟ ಮೊದಲ ಕಾರ್ಯಕ್ರಮ ಅಂತ ಹೇಳ್ಬೋದು ಅಂದರೆ TV ಕ್ಷೇತ್ರದಲ್ಲಿ. ಬಟ್ ಅದಾದ್ಮೇಲೆ ನಾನು ಸೀರಿಯಲ್ಗಳು ಮುದ್ದುಲಕ್ಷ್ಮಿ ಪಾಪಂಟು ಸೀರಿಯಲ್ ಇದೆಯಲ್ಲ, ಇದು ಜನಗಳಿಗೆ ಬೇಗ ರೀಚ್ ಆಗುತ್ತೆ. ನಂಗೆ ಸಿನಿಮಾದಲ್ಲಿ ಅಂಥದ್ದು ಬ್ರೇಕ್ ಸಿಕ್ಕಿಲ್ಲ, ಒಂದು 7-8 ಸಿನಿಮಾ ಮಾಡಿರ್ಬೋದು ನಾನು. ಬಟ್ ನನಗೆ ಬ್ರೇಕು ಅಥವಾ ಜನಗಳಿಗೆ ಜನಪ್ರಿಯತೆ ಪಡೆದು ನಾನು ಸೀರಿಯಲ್ ಮೂಲಕ ಅಂತ ಹೇಳ್ತೀನಿ ನಾನು. ಓಕೆ, ಇವತ್ತಿಗೆ ನೀವು ನ್ಯಾಷನಲ್ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀರಾ, ಅದರ ಹಿಂದಿನ ರಹಸ್ಯ ಹೇಗೆ, ಅದು ಯಾವುದು? ಏನಿಲ್ಲ ಬ್ರದರ್, ಇವಾಗ